ನಾನು ರೇಖಾ ಜೆನಿ ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಈಗಿರುವಂಥ ಜಾಗ ಬಂದು ಆ್ಯಕ್ಚುಲಿ ರಾಜಾಜಿನಗರ್ಗೆ ಹೋಗುವಂಥ ರೋಡಲ್ಲಿ, ಅಂದರೆ ಎಕ್ಸಾಕ್ಟ್ ಬಂದು ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಂತ ಹೇಳಬೇಕು. ಸೊ ಇಲ್ಲಿ ಲೊಕೇಟೆಡ್ ಆಗಿರುವ ಇದೇನಿದೆ ಜಲಧರ ದೊನೆ ಬಿರಿಯಾನಿ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಯೂಶ್ವಲ್ ಆಗಿ ಬಂದು ದೊನೆ ಬಿರಿಯಾನಿ ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಬಟ್ ಇಲ್ಲಿ ಇರುವಂಥ ಟೇಸ್ಟು ಮತ್ತು ಏನೆಲ್ಲ ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಇದ್ರದ್ದು ಪ್ರೈಸ್, ಅಡ್ರೆಸ್ಸು ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗ ತಡ ಮಾಡದೆ ಬಂದು ಡೈರೆಕ್ಟಾಗಿ ನಾನು ಹೋಟೆಲ್ ಒಳಗೆ ಹೋಗ್ತೀನಿ. ನನ್ನ ಜೊತೆ ನೀವು ಬನ್ನಿ, ನೋಡೋಣ. ಏನು ಕಬಾಬ್ ಸರ್? ಕ್ಷತ್ರಿಯ ಕಬಾಬ್ ಅಂತ ಇದು. ಹೆಸರು ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡ್ಬೋದು. ನೆಕ್ಸ್ಟು ಪೆಪ್ಪರ್ ಚಿಕನ್ ಫ್ರೈ ಮಾಡ್ತೀವಿ. ಇದು ಪೆಪ್ಪರ್ ಚಿಕನ್ ಫ್ರೈ ಅಂತ. ಓಕೆ. ನೆಕ್ಸ್ಟು ಇದು ನಿಮಗೆ ಗುಂಟೂರು ಚಿಕನ್ ಮಾಡ್ತೀವಿ. ಗುಂಟೂರು ಚಿಕನ್ ಅಂತ ಇದು. ಓಕೆ. ನಾವು ಬಿರಿಯಾನಿಗೆ ಈ ಥರ ಸಲಾಡ್ಸು ಬಿರಿಯಾನಿಗೆ. ಇದು ಬಿರಿಯಾನಿ ಪೀಸಸ್ ಮಾಡ್ಕೊತೀವಿ. ಫ್ರೆಂಡ್ಸ್, ಇಲ್ಲೇನಿದೆ ಈ ಒಂದು ಜಲಧಾರ ದೊನೆ ಬಿರಿಯಾನಿ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಫುಡ್ಡು ಟೇಸ್ಟ್ ಹೇಗಿದೆ ಅಂತ ಇಮ್ಮಿಡಿಯೇಟಾಗಿ ನಾನು ಬಂದು ನಿಮಗೆ ರಿವ್ಯೂ ಮಾಡ್ತೀನಿ, ತಡ ಮಾಡಿದೆ. ಸಾಲಡ್ಸು, ಈರುಳ್ಳಿ ಎಲ್ಲ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಮೊಸರು ಬಜ್ಜಿ ಕೂಡ ಒಂದು ಸ್ವಲ್ಪ ಥಿಕ್ನೆಸ್ ಇದೆ ನೋಡ್ಬೋದು. ಬಿರಿಯಾನಿ ಅದ್ರ ಮೇಲೆ ಇರುವಂಥ ಈ ಒಂದು ಪೀಸಸ್ಸು ನೋಡಿ, ಇಷ್ಟು ಕ್ವಾಂಟಿಟಿ ಬಂದು ಬರುತ್ತೆ. ಓಕೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ, ಲೈಕ್ ಆ್ಯಸ್ ಯೂಶ್ವಲ್ ಬಂದು ದಬ್ಬಾಕ್ಬಿಡ್ತೀನಿ. ಒಂದು ದೊನ್ನೆ ಕೂಡ ಬಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಇದೆ. ಸೊ ಹಾಗಾಗಿ ಬಿರಿಯಾನಿ ಕ್ವಾಂಟಿಟಿ ಕೂಡ ಪೀಸಸ್ ಎಲ್ಲ ಬಂದು ಸಫಿಷಿಯೆಂಟಾಗಿದೆ ನೋಡಿ, ಬಿರಿಯಾನಿಲಿ ಇರುವಂಥ ಪೀಸಸ್ಸು. ಓಕೆ, ಡನ್. ಮತ್ತು ಇದ್ರ ಜೊತೆಗೆ ಈ ಒಂದು ಆಫ್ ಬಾಯ್ಲ್ ಸಿಗುತ್ತೆ. ಟೇಸ್ಟು ಡೈರೆಕ್ಟು ಹೋಗಿಬಿಡೋಣ ಹೇಗಿದೆ ಅಂತ. ವಾವ್, ಬಿಸಿ ಬಿಸಿಯಾಗಿದೆ. ಟೇಸ್ಟ್ ಅಂತೂ ಬಾಯಲ್ಲಿ ಇಟ್ಟಿದ ತಕ್ಷಣ ಟೇಸ್ಟ್ ನಾವು ಫೀಲ್ ಮಾಡ್ಕೋಬೋದು. ಬಿರಿಯಾನಿ
ದಮ್ ಬಿರಿಯಾನಿ, ದಮ್ ನೋಡ್ಬೋದು. ಮತ್ತು ಈ ಒಂದು ಟೆಕ್ಸ್ಚರ್ ಚೆನ್ನಾಗಿದೆ, ಟೇಸ್ಟು ಫ್ಲೇವರು ಚೆನ್ನಾಗಿದೆ. ಮತ್ತು ಈ ಒಂದು ಗರಂ ಮಸಾಲೆ ಫ್ಲೇವರ್ ಬಂದು ನಾವು ಫೀಲ್ ಮಾಡ್ಕೋಬೋದು ಇಮ್ಮಿಡಿಯೇಟಾಗಿ. ಟೇಸ್ಟ್ ವೈಸ್ ಆಗಿರಲಿ, ಸ್ಪೈಸಿ ಎರಡೂ ಬಂದು ತುಂಬ ಚೆನ್ನಾಗಿದೆ. ಪೀಸಸ್ಸು ಅಷ್ಟೇ ನೋಡಿ. ಆಹಾ, ಚೆನ್ನಾಗಿದೆ ಪೀಸಸ್ಸು. ಟ್ರೈ ಮಾಡಿಬಿಡ್ತೀನಿ. ಯೂಶ್ವಲಾಗಿ ಒಂದು ಮೀಟ್ ಹೆಂಗಿರಬೇಕು ಹಂಗಿದೆ. ಬೆಂದಿರೋ ಒಂದು ಟೆಕ್ಸ್ಚರ್ ಆಗಿರ್ಬೋದು, ಮತ್ತು ಮೀಟದು ಫ್ರೆಶ್ನೆಸ್ ಆಗಿರ್ಬೋದು. ಇಟ್ಸ್ ನೈಸ್. ಇದು ನೋಡಿ, ಚಿಲ್ಲಿ ಚಿಕನ್. ಸೊ ಚಿಲ್ಲಿ ಚಿಕನ್ ಒಂದು ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನಲ್ಲಿ ಈ ಒಂದು ಗ್ರೀನ್ ಚಿಲ್ಲಿ ನೋಡಿ, ಗ್ರೀನ್ ಚಿಲ್ಲೀಸ್ ನೋಡ್ಬೋದು. ಹಾಗೆ ಗ್ರೀನ್ ಚಿಲ್ಲಿ ಅಂದರೆ ಆ ಒಂದು ಚಿಲ್ಲಿ ಏನಿದೆ ಅದನ್ನು ನಾವು ಫೀಲ್ ಮಾಡ್ಕೋಬೋದು ಇಲ್ಲಿ ಈ ಒಂದು ಚಿಲ್ಲಿ ಚಿಕನಲ್ಲಿ. ಲಿಟ್ರಲಿ ಸ್ಪೈಸಿ ಬೇಕು ಅಂತ ಅಂದರೆ ಚಿಲ್ಲಿ ಚಿಕನ್ನ ಆರ್ಡ್ರ್ ಮಾಡಿಕೊಂಡು ತಿನ್ನಿ, ಖಂಡಿತ ಸ್ಯಾಟಿಸ್ಫಿಕೇಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಇದಂತೂ ನೋಡೋಣ. ಅಂದರೆ ಇದು ಎಲ್ರಿಗೂ ಆಫ್ಕೋರ್ಸ್ ಗೊತ್ತಿರುತ್ತೆ, ಕ್ಷತ್ರಿಯ ಕಬಾಬು. ಬಿಸಿ ಇದೆ. ಫುಲ್ ಬಿಸಿ ಬಿಸಿಯಾಗಿದೆ. ಮಸಾಲೆ ತುಂಬ ಚೆನ್ನಾಗಿ ಅಂಟ್ಕೊಂಡಿದೆ ಇದಕ್ಕೆ ನೋಡಿ. ಅಂದರೆ ಯೂಶ್ವಲಾಗಿ ಇದಕ್ಕೆ ಹಾಕಿರುವಂಥ ಈ ಒಂದು ಒಳಗೆ ಹಾಕಿರೋ ಇಂಗ್ರೀಡಿಯೆಂಟ್ ಆಗಿರ್ಬೋದು, ಮತ್ತು ಔಟ್ಸೈಡ್ ಅಂದರೆ ಲೈಕ್ ಗರಂ ಮಸಾಲೆ, ಶುಂಠಿ, ಬೆಳ್ಳುಳ್ಳಿ, ಆ ಒಂದು ಫ್ಲೇವರ್ಸ್ ಇದೆ ಅಲ್ಲ, ಅದನ್ನು ಔಟ್ಸೈಡ್ನೇ ನಾವು ಆ ಒಂದು ಕೋಟಿಂಗ್ನ ನೋಡ್ಬೋದು ನೋಡಿ. ಕೋಟಿಂಗಲ್ಲೇ ಗೊತ್ತಾಗುತ್ತೆ ಹೇಗಿದೆ ಅಂತ. ಟೇಸ್ಟ್ ವೈಸ್ ಇಟ್ಸ್ ರಿಯಲಿ ಗುಡ್ ಅಂತೀನಿ. ನನಗಿಷ್ಟ ಆಯಿತು. ಯು ಮಸ್ಟ್ ಟ್ರೈ. ನೆಕ್ಸ್ಟು ಪೆಪ್ಪರ್ಡ್ ಚಿಕನ್ ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ಪೆಪ್ಪರ್ಡ್ ಚಿಕನ್ ಈ ಪೆಪ್ಪರ್ಡ್ ಚಿಕನ್ ಏನಿದೆ ಯೂಶ್ವಲಾಗಿ ಇರೋ ಥರ ಇಲ್ಲದೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಪೆಪ್ಪರ್ ಡ್ರೈ ಅಲ್ಲ, ಇದು ಲೈಟಾಗಿ ಗ್ರೇವಿನೆಸ್ ಇದೆ. ಆ ಗ್ರೇವಿ ಬಂದು ಲೈಟಾಗಿ ಅಂದರೆ ಒಂಥರ ಚೈನೀಸ್ ಟೈಪಲ್ಲಿ ಇದೆ ಈ ಒಂದು ಗ್ರೇವಿ. ಬಟ್ ಫುಲ್ ಆ್ಯಂಡ್ ಫುಲ್ ಪೆಪ್ಪರ್ಡ್ ಚಿಕನ್ ಗ್ರೇವಿ ಅಂತಲೇ ಹೇಳಬೇಕು. ಅಂದರೆ ಸೆಮಿ ಗ್ರೇವಿ ಇದೆ. ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಆ್ಯಂಡ್ ಗುಡ್ ಅಂತ ಹೇಳ್ತೀನಿ. ಸ್ವಲ್ಪ ಯೂನಿಕ್ ಟೇಸ್ಟಲ್ಲಿದೆ ನೋಡಿ. ಲೈಟಾಗಿ ಒಂದು ಸೂಪ್ನೆಸ್ ಥರ ಇದೆ ನೋಡಿ, ಒಂಥರ ಚೈನೀಸ್ ಸ್ಟೈಲು ಇದು. ಮತ್ತು ಪೆಪ್ಪರು ಫೀಲ್ ಆಗುತ್ತೆ ನಮಗೆ, ಇಮ್ಮಿಡಿಯೇಟಾಗಿ ಪೆಪ್ಪರ್ ಫೀಲ್ ಮಾಡ್ಕೋಬೋದು. ಇಟ್ಸ್ ಗುಡ್. ಇಷ್ಟ ಆಯಿತು. ಚಿಲ್ಲಿ ಚಿಕನ್ ಒಂಥರ ಡಿಫ್ರೆಂಟು, ಪೆಪ್ಪರ್ ಒಂಥರ ಡಿಫ್ರೆಂಟ್ ಟೇಸ್ಟಲ್ಲಿದೆ.
ನೈಸ್. ನೆಕ್ಸ್ಟು ಲಾಲಿಪಪ್ಪು. ಸೊ ಲಾಲಿಪಪ್ಪು ತುಂಬ ವೆಯ್ಟ್ ಮಾಡ್ತಾ ಇದೆ ನನಗೋಸ್ಕರ. ಫಸ್ಟು ಬಂದು ಈ ಲಾಲಿಪಪ್ಪು ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಈ ಸೈಜಲ್ಲಿ ಕೊಡ್ತಾರೆ ಲಾಲಿಪಪ್ಪು. ನನ್ನ ಪ್ರಕಾರ ಬೇರೆ ಕಡೆ ಒಂದು ಸ್ವಲ್ಪ ಚಿಕ್ಕ ಸೈಜ್ ನಾನು ನೋಡಿದ್ದೀನಿ, ಸ್ಮಾಲ್ ಸೈಜ್ ಇರುತ್ತೆ. ಇಲ್ಲಿ ಸ್ವಲ್ಪ ದೊಡ್ಡ ಸೈಜೇ ಇದೆ ಲಾಲಿಪಪ್ಪು. ಸೊ ಆ ಒಂದು ಕ್ರಿಸ್ಪಿನೆಸ್ ನೋಡಿ ಹೇಗಿದೆ ಲಾಲಿಪಪ್ಪು. ಮತ್ತು ಒಳಗಿರುವಂಥ ಈ ಒಂದು ಮಸಾಲೆ ಏನಿದೆ ಅದು ತುಂಬ ಚೆನ್ನಾಗಿ ಮ್ಯಾರಿನೇಟ್ ಮಾಡಿರೋದು ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಇರುವಂಥ ಈ ಒಂದು ಮಸಾಲೆಸ್ ನೋಡ್ಬೋದು ಇಲ್ಲಿ ಹೇಗಿದೆ ಅಂತ. ಸೊ ಟೇಸ್ಟ್ ನೋಡಿಬಿಡ್ತೀನಿ ಹೇಗಿದೆ ಅಂತ ಈಗ. ಲಾಲಿಪಪ್ಪು ಲಿಟ್ರಲಿ ಆಸಮ್, ಅದ್ಭುತವಾಗಿದೆ, ಚಾನ್ಸೇ ಇಲ್ಲ. ಆ ಲಾಲಿಪಪ್ಪು ಆ ಒಂದು ಸೈಜ್ ಆಗಿರ್ಬೋದು ಮತ್ತು ಇದರಲ್ಲಿರುವಂಥ ಒಂದು ಟೇಸ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಕ್ರಿಸ್ಪಿನೆಸ್ ಇದೆ. ನಾನು ಹೇಳಿರೋ ಥರ ಆ ಒಂದು ಮಸಾಲೆ ತುಂಬ ಚೆನ್ನಾಗಿ ಇದಕ್ಕೆ ಮ್ಯಾರಿನೇಟ್ ಮಾಡಿರೋದು ನಾವು ನೋಡ್ಬೋದು ಇಲ್ಲಿ ನೋಡಿ. ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಲಾಲಿಪಪ್ಪು. ನೆಕ್ಸ್ಟು ಈ ಒಂದು ಗುಂಟೂರು ಗುಂಟೂರು ಚಿಕನ್, ಇದನ್ನು ಟ್ರೈ ಮಾಡ್ತೀನಿ ಹೇಗಿದೆ ಗುಂಟೂರು ಚಿಕನ್ ಅಂತ. ಗುಂಟೂರು ಚಿಕನು ಸ್ಪೈಸಿ ನಾವು ಫೀಲ್ ಮಾಡ್ಕೋಬೋದು ಗುಂಟೂರು ಚಿಕನಲ್ಲಿ. ಇದು ಕೂಡ ಬಂದು ತುಂಬ ಚೆನ್ನಾಗಿದೆ. ಇಟ್ಸ್ ಆಸಮ್ ಅಂತೀನಿ ನಾನು. ನನಗೆ ಓವರಾಲ್ ಬಂದು ಬಿರಿಯಾನಿ ಆಗಿರ್ಬೋದು ಮತ್ತು ಬಿರಿಯಾನಿದು ಆ ಒಂದು ಟೇಸ್ಟ್ ಆಗಿರ್ಬೋದು ಇಟ್ಸ್ ಗುಡ್, ಇಟ್ಸ್ ಕ್ವೈಟ್ ಗುಡ್. ಮತ್ತು ಬಂದು ಇದು ಚಿಲ್ಲಿ ಚಿಕನ್ನು ಲೈಟ್ ಬಂದು ನೋಡಿ ಈ ಒಂದು ಚೈನೀಸ್ ಸ್ಟೈಲಲ್ಲಿ ಕೊಡ್ತಾರೆ ನಿಮಗೆ ಚಿಲ್ಲಿ ಚಿಕನ್ನು. ನೆಕ್ಸ್ಟು ಪೆಪ್ಪರ್ಡ್ ಚಿಕನ್. ಸೊ ಈ ಒಂದು ಪೆಪ್ಪರ್ಡ್ ಚಿಕನ್ ಕೂಡ ಬಂದು ನಿಮಗೆ ನೋಡಿ ಸೆಮಿ ಗ್ರೇವಿ ಲೈಟ್ ಚೈನೀಸ್ ಟೈಪಲ್ಲಿ ಇರುತ್ತೆ. ಈ ಒಂದು ಇದು ಲೈಕ್ ಸಾಸ್ ಟೈಪಲ್ಲಿ ಇರುತ್ತೆ. ಇದು ಪೆಪ್ಪರ್ಡ್ ಚಿಕನ್. ಸೊ ಈ ಒಂದು ಥಿಕ್ನೆಸ್ ಗ್ರೇವಿ ಸಿಗುತ್ತೆ. ಮತ್ತು ಗುಂಟೂರು ಚಿಕನ್. ಸೊ ಇದರಲ್ಲಿ ಸ್ಪೈಸಿ ಇದೆ ಒಂದು ಸ್ವಲ್ಪ ಗುಂಟೂರು ಚಿಕನ್ನಲ್ಲಿ. ಮತ್ತು ಇದು ಕ್ಷೇತ್ರೀಯ ಕಬಾಬು. ಸೊ ಇದು ಬಿಟ್ಟರೆ ಬಂದು ನನಗಂತೂ ಬಿರಿಯಾನಿ ಟೇಸ್ಟು ಇಟ್ಸ್ ರಿಯಲಿ ಆಸಮ್ ಅಂತೀನಿ. ತುಂಬ ಚೆನ್ನಾಗಿದೆ ಬಿರಿಯಾನಿ. ಸೊ ಇಟ್ಸ್ ಓವರಾಲ್ ಇಟ್ಸ್ ಕ್ವೈಟ್ ಗುಡ್. ಮತ್ತು ಇದಂತೂ ನನ್ನ ಫೇವರೆಟ್ ಆಗೋಯ್ತು. ಆಸಮ್. ಒಂದೊಂದು ಟೇಸ್ಟು ಒಂದೊಂದು ಫ್ಲೇವರ್ ಕೊಡ್ತಾ ಇದೆ. ಇಟ್ಸ್ ಓವರಾಲ್ ಇಟ್ಸ್ ಗುಡ್. ಯು ಮಸ್ಟ್ ಟ್ರೈ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ಓಕೆ ಸರ್, ಇದೇನಿದೆ ಹೋಟೆಲ್ ಜಲಧಾರ ಅಂತ ಹೇಳಿಬಿಟ್ಟು ಎಷ್ಟು ವರ್ಷಗಳಿಂದ ಇಲ್ಲಿ ರನ್ ಮಾಡ್ತಾ ಇದ್ದೀರಾ ಸರ್ ತಾವು? ನಾವು ಇವಾಗ ಇದು ಫಸ್ಟು ನಮ್ಮ ತಂದೆಯವ್ರು ನಡೆಸ್ತಾರೆ. ಅಂದರೆ ಬೇರೆ ಒಂದು ಫುಡ್ ಸ್ಟ್ರೀಟಲ್ಲಿ ನಡೆಸ್ತಾ ಇದ್ರು. ಮಸಾಲೆ ಎಲ್ಲ ಬಿರಿಯಾನಿ ಮಾಡ್ತಾಯಿದ್ರು 82 ಇಂದ ಮಾಡ್ತಾಯಿದ್ರು. ನಾವು ಅದನ್ನು ದೊಡ್ಡದಾಗಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ 6 ಮಂತಿಂದ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟು ಫ್ಯೂಚರಲ್ಲಿ ನಾವು ಇಯರ್ಲಿ ಒನ್ಸು ಬೇರೆ ಬೇರೆ ಬ್ರಾಂಚಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಓಕೆ. ಸೊ ಬ್ರಾಂಚಸ್ ಮಾಡಬೇಕು ಅನ್ನೋದು ಇದೆ ನಿಮಗೆ? ಆ್ಯಕ್ಚುಲಿ ಸೃಷ್ಟಿ ಮಾಡ್ತಾರೆ ಬ್ರ್ಯಾಂಡ್ಗೋಸ್ಕರ. ನಾವಿಲ್ಲಿ ನಾವು ದುಡ್ಡು ಮಾಡಬೇಕು, ಫುಡ್ಡಿಂದ ಕಲರ್ ಪೌಡ್ರ್ ಹಾಕಿ ಅದು ಹಾಕಿ ದುಡ್ಡು ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಜಸ್ಟ್ ಬ್ರ್ಯಾಂಡ್ನ ಸೃಷ್ಟಿ ಮಾಡಬೇಕು. ನಮ್ಮ ತಂದೆಯವ್ರು ಏನು ಮಾಡ್ತಾಯಿದ್ರು, ನಮ್ಮ ಪಾರ್ಟ್ನರ್ಸ್ ಇರ್ಬೋದು, ನಾವೇ ಇರ್ಬೋದು, ನಮ್ಮ ತಂದೆಯವ್ರು ಏನು ಮಸಾಲೆ ಕೊಡ್ತಾರೆ ಆ ಮಸಾಲೆ ನಾವು ಓನ್ ಮೇಡ್ ಮಸಾಲೆ ಮಾಡಿಕೊಂಡು ಬ್ರ್ಯಾಂಡ್ ಸೃಷ್ಟಿ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಓಕೆ ಓಕೆ ಸರ್, ಇಲ್ಲಿ ಏನೆಲ್ಲ ಫುಡ್ ವೆರೈಟೀಸ್ ಇರುತ್ತೆ ಸರ್ ಯೂಶುವಲ್ ಆಗಿ? ಮೇಯ್ನು ಇಲ್ಲಿ ಬಿರಿಯಾನಿನೇ ಸ್ಪೆಷಲ್ ಮಾಡಬೇಕು ಅಂತ ನಾವು ಟ್ರೈ ಮಾಡ್ತಾಯಿದ್ದೀವಿ. ಬಿರಿಯಾನಿ ಮಸಾಲೆಯಿಂದ ಹಿಡ್ಕೊಂಡು ಬಿರಿಯಾನಿನೇ ಸ್ಪೆಷಲ್ ಮಾಡಬೇಕು ಅಂತ ಎಣ್ಣೆಯಿಂದ ಅಷ್ಟೇ. ಆಯಿಲನ್ನು ನಾವು ಮಾಮೂಲಿ ಆಯಿಲ್ ಹಾಕಲ್ಲ. ಇಲ್ಲಿ ನಾವೇ
ಕಡಲೆಕಾಯಿ ತರಿಸಿ ರುಬ್ಬಿಸಿ ನಾವೇ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾ ಇರೋದು ಎಣ್ಣೆ. ಓನ್ ಪ್ರಿಪೇರ್ ಮಾಡ್ತೀರಾ ಆಯಿಲು? ಆಮೇಲೆ ರಿಫೈಂಡ್ ಆಯಿಲ್ ಇದೆಲ್ಲ ಯೂಸ್ ಮಾಡ್ತಾ ಇಲ್ಲ ನಾವು. ಆಮೇಲೆ ಬಿರಿಯಾನಿ ಫ್ಲೇವರ್ ಅದೇ ಬರಬೇಕು. ಆಮೇಲೆ ಜೀರಾ ರೈಸ್ ಈಗಲೂ 1 kg 118 rupees ಅದು. ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. 130 rupeesಗೆ ಬಿರಿಯಾನಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಲಾಭ ಇಲ್ಲ. ನಾವು ಮಾಡಿದ್ರೆ ಜಸ್ಟ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕಂತ ಫ್ಯಾಷನ್, ನಮಗೆ ಒಂದು ಫುಡ್ಡಲ್ಲಿ ಒಂದು ಫ್ಯಾಷನ್ ಇದೆ. ನಮಗೆ ಆಗಲಿ ನಮ್ಮ ಪಾರ್ಟ್ನರ್ಗೆ ಆಗಿರ್ಬೋದು, ಒಂದು ಫ್ಯಾಷನಾಗಿ ಮಾಡಬೇಕು ಅಂತ ಒಂದು, ಇನ್ನೊಂದು ಬ್ರ್ಯಾಂಡ್ ಸೃಷ್ಟಿ ಮಾಡಬೇಕು ಅಂತ. ಅದಕ್ಕೋಸ್ಕರ ಲಾಭ ಇಲ್ಲ ಇಲ್ಲಿ ನಮಗೆ. ಯಾಕೆಂದ್ರೆ ನಮ್ಮದೇ ಅಂತ ಓನು ಬೇರೆ ಕಂಪನಿ ನಮ್ಮದು ಇದೆ. ಒಂದು ಫುಡ್ಡಲ್ಲಿ ಒಂದು ಜನಕ್ಕೆ ಒಂದು ಉಪಯುಕ್ತವಾದ ಇದು ಫುಡ್ ಕೊಡಬೇಕು. ಆಮೇಲೆ ಬೇರೆ ಬೇರೆ ಕಡೆ ನೋಡಿರ್ತೀರ, ತಿಂದಿರ್ತಾರೆ, ನಿಮಗೂ ಗೊತ್ತಿರುತ್ತೆ ಯಾವ ಥರ ಇರುತ್ತೆ. ಫುಡ್ ಚೆನ್ನಾಗಿ ಕೊಡಬೇಕು ಅಂತ ಒಂದು ಒಳ್ಳೆ ಕ್ವಾಲಿಟಿ ಫುಡ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ ಸರ್, ನೀವು ಬಿರಿಯಾನಿ ಮಾತ್ರ ಹೇಳಿದ್ರಿ. ಸೊ ಏನೆಲ್ಲ ಸ್ಟಾರ್ಟರ್ಸ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಕ್ಷತ್ರಿಯ ಕಬಾಬ್ ಅಂತ ಮಾಡ್ತೀವಿ. ಅಂದರೆ ನಾರ್ಮಲ್ ಕಬಾಬ್ ಅಲ್ಲ ಅದು. ಅದಕ್ಕೂ ಕಲರ್ ಯೂಸ್ ಮಾಡಲ್ಲ ನಾವು. ಸ್ವಲ್ಪ ಯೆಲ್ಲೋಯಿಶ್ ಬರುತ್ತೆ ಇದು. ಅಷ್ಟನ್ನ ಯೂಸ್ ಮಾಡ್ತೀವಿ. ಈ ಥರ ಆಮೇಲೆ ಜೀರಾ ಎಲ್ಲ ನಾವು ಸ್ಪೆಷಲಿ ತಯಾರು ಮಾಡ್ಕೊಂಡೆ ನಾವು ಮಾಡ್ತೀವಿ. ಕ್ಷತ್ರಿಯ ಕಬಾಬ್ ಮಾಡ್ತೀವಿ. ಮತ್ತು ಚಿಲ್ಲಿ ಚಿಕನ್ ಆಂಧ್ರ ಸ್ಟೈಲ್ ಇರುತ್ತೆ, ಗುಂಟೂರು ಚಿಕನ್ ಇರುತ್ತೆ, ಪೆಪ್ಪರ್ ಚಿಕನ್ ಫ್ರೈ ಇರುತ್ತೆ, ಮತ್ತು ಮಟನ್ ಮಾಡ್ತಾಯಿದ್ವಿ. ಮಟನ್ ಪೆಪ್ಪರ್ ಡ್ರೈ ಇರುತ್ತೆ ಮತ್ತು ಫ್ರೈ ಇರುತ್ತೆ, ಚಿಲ್ಲಿ ಮಟನ್ ಇರುತ್ತೆ. ಆಮೇಲೆ ಗುಂಟೂರು ಮಟನ್ ಅಂತೂ ಮಾಡ್ತೀವಿ ಸ್ಪೆಷಲಿ ನಾವು. ಈ ಥರ ಒಂದೊಂದು ಸ್ಟಾರ್ಟರ್ಸ್ ಒಂದೊಂದಾಗಿ, ಅಂದರೆ ನಾವೇನು ಅಂದರೆ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗ ಫಸ್ಟು 3 ಐಟಮ್ ಇತ್ತು, ಅವಾಗ 4 ಐಟಮ್ ಮಾಡಿದ್ವಿ. ಆಮೇಲೆ 5 ಐಟಮ್ ಇತ್ತು. ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಇನ್ನು ಕಾಲ್ ಸೂಪ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇಡ್ಲಿ, ಕಾಲ್ ಸೂಪ್, ದೋಸೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಅಂದರೆ ಲೈಕ್ ಸಂಡೇ ಸ್ಪೆಷಲು ಆ ಥರ ಏನಾದರೂ ಮಾಡ್ತೀರಾ? ಡೈಲಿ ಮಾರ್ನಿಂಗ್ ಮಾಡೋಣ ಅಂತ ಮಾಡೋಣ ಅಂತ ಟ್ರೈ ಮಾಡಿ. ಸಂಡೇ ಸ್ಪೆಷಲು. ಸಂಡೇ ಸ್ಪೆಷಲ್. ಓಕೆ ಓಕೆ ಫೈನ್ ಸರ್. ಓಕೆ, ಬೇರೆ ಏನಾದರೂ ಹೇಳಕ್ಕೆ ಬಯಸ್ತೀರಾ? ಮೇಡಮ್ ಬೇರೆ ಏನಿಲ್ಲ, ಬನ್ನಿ ಒಂದ್ಸರಿ ಹೋಟ್ಲಿಗೆ. ಅದು ನಾನು ನಿಮ್ಮನ್ನ ಕೇಳಬೇಕು, ಹೇಗಿತ್ತು ಟೇಸ್ಟ್ ಅಂತ. ಊಟ ಮಾಡಿದ್ರೆ ಹೇಗಿತ್ತು ಟೇಸ್ಟ್ ಅಂತ ನಿಮ್ಮನ್ನ ಕೇಳಬೇಕು ನಾನು. ಖಂಡಿತ ಸರ್, ನಾನು ಆನೆಸ್ಟ್ ರಿವ್ಯೂ ಮಾಡ್ತೀನಿ. ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ. ಸೊ ಯಾವುದೇ ಕೂಡ ಬಂದು ಸೋಡಾ ಆಗಿರ್ಬೋದು, ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು, ನನಗೆ ಫೀಲ್ ಆಗಿಲ್ಲ. ಸೊ ಇದು ನನ್ನ ಒಂದು ಆನೆಸ್ಟ್ ರಿವ್ಯೂ. ಸೊ ಎಲ್ಲ ಒಂದು ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ಚಿಲ್ಲಿ ಚಿಕನ್ ಆಗಿರ್ಬೋದು, ಪೆಪ್ಪರ್ ಚಿಕನ್ ಆಗಿರ್ಬೋದು, ಗುಂಟೂರು ಚಿಕನ್ನು, ಮತ್ತು ಕ್ಷೇತ್ರೀಯ ಕಬಾಬ್ ಆಗಿರ್ಬೋದು, ಲಾಲಿಪಾಪ್ ಆಗಿರ್ಬೋದು. ಬಿರಿಯಾನಿ ಡಿಫ್ರೆಂಟ್, ಅಲ್ಟಿಮೇಟ್ ಆಗಿದೆ ಟೇಸ್ಟು. ಯೂಶ್ವಲಾಗಿ ದೊಣ್ಣೆ ಬಿರಿಯಾನಿ ಹೇಗಿರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಯೂನಿಕ್ ಟೇಸ್ಟು ಇಲ್ಲಿ ನಾವು ಫೀಲ್ ಮಾಡ್ಬೋದು. ಸೊ ಅಟ್ ಪ್ರೆಸೆಂಟ್ ಇಷ್ಟು ವೆರೈಟೀಸ್ ಇದೆ, ಇನ್ನೂ ಆ್ಯಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಹೇಳಿ ಸರ್. ಆಫರ್ಸ್ ಮಾಡಿದ್ದೀವಿ, ಕಾಂಬೋಸ್ ಆಫರ್ಸ್ ಇಟ್ಟಿದ್ವಿ. ಒಂದ್ಸರಿ ಟ್ರೈ ಮಾಡ್ಬೋದು. ಆಮೇಲೆ ಇಲ್ಲಿ ಟೇಸ್ಟಿಂಗ್ ಪೌಡರ್ ಮತ್ತು ಸೋಡಾ ಅಲ್ಲಿ ಬರೆದ್ಬಿಟ್ಟಿದ್ವಿ ಬೋರ್ಡು. ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಅದನ್ನು ತೋರಿಸ್ಬೇಕು, ಅದು ಚೆಕ್ ಮಾಡಿ ಒಳಗಡೆ ಬಂದು ಚೆಕ್ ಮಾಡ್ಬೋದು. ಆಮೇಲೆ ವೀಕ್ಲಿ ಒನ್ಸು ಫುಡ್ ಆಫೀಸರ್ ಬಂದು ಚೆಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಏನಾದ್ರು ಕಲರ್ ಯೂಸ್ ಮಾಡ್ತಾ ಇದ್ದಾರೆ ಚೆಕ್ ಮಾಡ್ತಾರೆ. ಯಾರಿಗೂ ಏನು ಇದು ಮಾಡಿಲ್ಲ, ಯಾಕೆಂದರೆ ನಾವು ಬೋರ್ಡೇ ಹಾಕ್ಬಿಟ್ಟಿದ್ದೀವಿ ನಾವು ಯೂಸ್ ಮಾಡ್ಬೋದು. ಆಮೇಲೆ ವಾಟ್ರು ಅಷ್ಟೇ, ಅಡುಗೆಗೂ ನಾವು ಇದನ್ನೇ ಯೂಸ್ ಮಾಡ್ತೀವಿ. ರಾ ವಾಟರ್ ಯೂಸ್ ಮಾಡ್ತೀವಿ ಅಡುಗೆಗೂ ಸಹ, ಮತ್ತು ಇಲ್ಲಿ ಕುಡಿಯೋಕ್ಕೂ ಸಹ ಅದನ್ನು ಯೂಸ್ ಮಾಡ್ತೀವಿ. ಅಲ್ಲಿ ಮೇಲೆ ಅದನ್ನು ಅಂದರೆ RO ವಾಟರು. ಓಕೆ ಓಕೆ, ಅಡುಗೆಗೂ ಅದೇ ಯೂಸ್ ಮಾಡ್ತೀವಿ. ಓಕೆ ಓಕೆ ಫೈನ್ ಸರ್, ಫೈನ್. ಮತ್ತು ವೆಡ್ನೆಸ್ಡೇ ಮತ್ತು ಸಂಡೇ ಆಫರ್ ಕೊಟ್ಟಿದ್ದೀವಿ ಇವಾಗ ಸದ್ಯಕ್ಕೆ. ಸಂಡೇ ಏನು ಆಫರ್ ಸರ್? ಅಂದರೆ 2 ಬಿರಿಯಾನಿ ತೊಗೊಂಡ್ರೆ ಎನಿ ಸ್ಟಾರ್ಟರ್ಸ್ ನಿಮಗೆ ಒಂದು ಎಕ್ಸ್ಟ್ರಾ ಫ್ರೀಯಾಗಿ ಸಿಗುತ್ತೆ. ಮತ್ತು ಬಿರಿಯಾನಿನೂ ಫ್ರೀಯಾಗಿ ತೊಗೋಬೋದು. ಚಿಕನಲ್ಲಿ 2 ಬಿರಿಯಾನಿ ತೊಗೊಂಡ್ರೆ, 2 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿನಾದರೂ ತೊಗೋಬೋದು. ಇಲ್ಲ ಸ್ಟಾರ್ಟರ್ಸ್ ಯಾವ್ದು ಬೇಕಾದ್ರೂ ತೊಗೋಬೋದು. ಲಾಲಿಪಾಪ್ ಆಗಿರ್ಬೋದು, ಚಿಲ್ಲಿ ಚಿಕನ್, ಗುಂಟೂರು ಚಿಕನ್, ಕ್ಷತ್ರಿಯ ಕಬಾಬ್, ಏನು ಬೇಕಾದ್ರೂ ಸ್ಟಾರ್ಟರ್ಸ್ ಒಂದು ಫ್ರೀಯಾಗಿ ತೊಗೋಬೋದು. ಅದು ಮಾಡಿದ್ದೀವಿ. ನೆಕ್ಸ್ಟ್ ಅಂದರೆ 11 to ನಿಮಗೆ ಆಲ್ಮೋಸ್ಟು ನಮ್ಮ ಕ್ಲೋಸಿಂಗ್ ಟೈಮ್ 11 ಇರುತ್ತೆ. 11 to 11 ಅಂಥವರೆಗೂ ಫ್ರೀಯಾಗಿ ಕೊಡ್ತಾ ಇರ್ತೀವಿ. 2 ತೊಗೊಂಡು 1 ಫ್ರೀ. ಆಮೇಲೆ ಬುಧವಾರ ಬಂದ್ಬಿಟ್ಟು ಸಂಜೆ 6:30 to 9:30 ಎನಿ 1 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಬುಧವಾರ ಮಾತ್ರ. ಅಂದರೆ 6:30 to 9:30 ಆ ಥರ ಒಂದು ಇದು ಮಾಡ್ತಾ ಇದ್ದೀವಿ. ಬೈ ಒನ್ ಗೆಟ್ ಒನ್. ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ಇಲ್ಲೇನಿದೆ ಈ ಒಂದು ಜಲಾಧಾರ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಈಗ ತಾನೇ ಫುಡ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ನನ್ನ ಒಂದು ಪರ್ಸ್ನಲ್ ಒಪಿನಿಯನು. ಆ್ಯಕ್ಚುಲಿ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಫುಡ್ಡು ತುಂಬ ಚೆನ್ನಾಗಿದೆ. ಯಾವುದೇ ಕೂಡ ಬಂದು ಹೆವಿಯಾಗಿ ನಮಗೆ ಫೀಲ್ ಆಗಿಲ್ಲ, ನನಗೆ ಫೀಲ್ ಆಗಿಲ್ಲ. ಸೊ ನೀವು ಬಂದು ಟ್ರೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲೇನಿದೆ ಈ ಒಂದು ಅಡ್ರೆಸ್ಸು ಮತ್ತು ಪ್ರೈಸು ಪ್ರತಿಯೊಂದು ಕೂಡ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ನಾನು ರೇಖಾ ಜೆನಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.